ನಾವಿಬ್ರು ಒಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತಾ? ನನಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ಈಗ ಇಲ್ಲಿ ನಮ್ಮಿಬ್ರು ಜುಗಲ್ ಬಂದಿ ನಡೆಯಲ್ಲ. ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ವಿಶ್ ಯು ಬ್ಯಾಡ್ ಲಕ್. ಥ್ಯಾಂಕ್ಸ್. ಆದ್ರೆ ಇಲ್ಲಿ ನಮ್ ಜೂನಿಯರ್ ಟೀಮ್ ಗೆಲ್ಬೇಕು. ಹಾಗಾಗಿ ನನಗೂ ನಿನಗೂ ಇಬ್ರಿಗೂ ಒಳ್ಳೇದಾಗಬೇಕು. ಸೊ ನಾವು ನ್ಯಾಯವಾಗಿ ಕಾಂಪೀಟ್ ಮಾಡೋಣ. ವಿಶ್ ಯು ಗುಡ್ ಲಕ್. ಏಯ್, ಏನ್ ಇನ್ನು ಇಲ್ಲ ಮಾತಾಡ್ಕೊಂಡು ನಿಂತಿದ್ದೀರಾ? ಅಲ್ಲಿ ಎಲ್ರು ನಮ್ಗೆ ಕಾಯ್ತಾ ಇದ್ದಾರೆ, ಬೇಗ ಬನ್ನಿ. ಆದಿ, ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್ ಶಮಿ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋಣ. ಓಕೆ. ನಮಗ್ ಡಿವೋರ್ಸ್ ಸಿಗುತ್ತೆ ಅಂತೀರಾ ಸಂಜೀವ್ ಅವರ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಲಾಯರ್ ಅಷ್ಟೊಂದು ಭರವಸೆ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾಳೆನೇ ಹಿಯರಿಂಗ್ ಅಂತ ಹೇಳಿದಾರಲ್ಲ. ಆದ್ರೂ ನಮ್ಮಿಬ್ರ ಮಧ್ಯೆ ಏನು ಸಮಸ್ಯೆ ಇಲ್ಲ ಅಂತ ಅವ್ರೇನಾದ್ರೂ ಹಿಂದೇಟ್ ಹಾಕಿದ್ರೆ ಅನ್ನೋ ಭಯ ಆಗ್ತಾ ಇದೆ ನಂಗೆ. ನಂಗಿದ್ರ ಮೇಲೆ ತುಂಬಾ ಭರವಸೆ ಇದೆ ಸಂಜೀವ್ ಅವ್ರ. ಇದೇನಾದ್ರೂ ಆಗ್ಲಿಲ್ಲ ಅಂದ್ರೆ ನನ್ ಜೀವನನೇ ವ್ಯರ್ಥ ಆಗುತ್ತೆ. ಕೆಲವೊಂದ್ಸಲ ಈ ದೊಡ್ಡೋರ್ ಮಾಡೋ ಅನರ್ಥಕ್ಕೆ ನಮ್ ಜೀವನನೇ ಹಾಳಾಗುತ್ತೆ. ಇದನ್ನ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಇನ್ನೊಬ್ರು ಆಸೆ ಮೇಲೆ ಹೀಗೆ ಆಟ ಆಡ್ತಾರೋ ನಂಗೆ ಅರ್ಥ ಆಗ್ತಿಲ್ಲ. ಅಮೃತ ಅವ್ರೆ, ಪ್ರತಿಯೊಬ್ಬ ತಂದೆ ತಾಯಿಗೂ ಅವ್ರ ಮಕ್ಕಳು ಮದುವೆ ಮಾಡಬೇಕು, ಅವ್ರ ಮಕ್ಕಳು ಖುಷಿಯಾಗಿರೋದನ್ನ ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹಾಗಂತ ನಮ್ಮ ಆಸೆ ಏನು ಅನ್ನೋದು ತಿಳ್ಕೊಬೇಕಲ್ವಾ? ನನಗೆ ಇಷ್ಟ ಬೇಗ ಮದ್ವೆ ಮಾಡೋ ಅವಶ್ಯಕತೆ ಏನಿತ್ತು ಹೇಳಿ? ನಾನು ಓದ್ಬೇಕು ಅಂತ ಹೇಳೋದನ್ನ ಕೇಳಿಸ್ಕೊಳ್ದೆ ನನ್ ಮದ್ವೆ ಮಾಡ್ಬಿಟ್ರು. ಅವ್ರೇನೋ ಅಲ್ಲಿ ಖುಷಿಯಾಗಿದ್ದಾರೆ. ಆದ್ರೆ ನರಳಾಡ್ತಾ ಇರೋದು ಇಲ್ಲಿ ನಾನಲ್ವಾ? ಹಾಗಂತ ನೀವ್ ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅಲ್ಲ, ನಿಮ್ಮಿಂದ ತಪ್ಪಾಗಿದೆ ಅಂತಾನೂ ಅಲ್ಲ. ಇಲ್ಲಿ ನಾನ್ ಹೇಗ್ ಬಲಿಪಶು ಆಗಿದ್ದೀನೋ ಅಲ್ಲಿ ನೀವು ಬಲಿಪಶು ಆಗಿದ್ದೀರ. ಆದ್ರೆ ಏನ್ ಮಾಡೋದು? ಇಷ್ಟ ಇಲ್ದಿರೋ ಮದ್ವೆ ಆಗಿ ಬದುಕೋದು ಕಷ್ಟ ಆಗುತ್ತೆ. ಒಂದ್ ಹೆಣ್ಣು ಅನ್ನೋದು ಮದ್ವೆ ಮಾಡ್ಕೊಂಡು 4 ಮಕ್ಕಳನ್ನ ಎತ್ಕೊಂಡು ಮನೆ ಸಂಸಾರ ಅಂತ ಜೀವನ ಮಾಡೋಕೆ ನನಗಿಷ್ಟ ಇಲ್ಲ. ನನಗೆ PhD ಮಾಡಬೇಕು, 4 ಜನ ನನ್ನ ತಿರುಗಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಲುಕಿ ನರಳಾಡ್ತಾ ಇದ್ದೀನಿ. ಸಂಜೀವ್ ಅವರೇ, ಮಳೆ ಬರುವಾಗಿದೆ, ಬನ್ನಿ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು ಎಂಥ ನೋವ ಸಮೇತ. ಯಾಕಂದ್ರೆ ಒಂದಾದ್ಮೇಲೆ ಒಂದು ನೋವುಗಳಿಗೆ ಎದೆ ಕೊಟ್ಟು ನಿನ್ ಮನ್ಸು ಚೂರಾಗಿದೆ ದೇವ್ಕಿ. ಆದ್ರೆ ಆ ಕಲ್ಲಿನಂತ ಹೃದಯದಲ್ಲೂ ಈಗ ಆ ಮಗಳ ಭಾವನೆ ಚಿಗುರೊಡಿತಾ ಇದೆ. ಅವಳು ಬದುಕಿಲ್ಲ ಅಂತ ಗೊತ್ತಿದ್ದಾಗ್ಲೂ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಹೋರಾಡ್ತಿದ್ದವಳು ನೀನು. ಅಂಥದ್ರಲ್ಲಿ ಈಗ ನಿನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲೆ ನಿನ್ ಹೋರಾಟ ಜೋರಾಗಿರ್ಬೇಕಲ್ವಾ? ಆದ್ರೆ ಅವಳನ್ನ ನೋಡ್ದೆ ನನಗಿರಕ್ಕಾಗ್ತಿಲ್ಲ. ರಾಮನಿಗಾಗಿ ಶಬರಿ ಅಷ್ಟು ವರ್ಷ ಕಾದಿದ್ದಾಳೆ. ಕೌಸಲ್ಯ ರಾಮನಿಗಾಗಿ 14 ವರ್ಷ ಕಾದಿದ್ದಾಳೆ. ಸೀತೆಯ ವನವಾಸ ಮುಗಿಯೋದಕ್ಕೂ 14 ವರ್ಷ ಬೇಕಾಯ್ತು. ಹಾಗೆ ನಿನ್ನ ವನವಾಸ ಮುಗಿಯೋ ಸಮಯ ಹತ್ರ ಬಂದಿದೆ ಅನ್ನೋ ಸೂಚನೆನೆ ನಿನ್ನ ಮಗಳು ಬದುಕಿದಾಳೆ ಅನ್ನೋ ಸುದ್ದಿ. ಖಂಡಿತವಾಗ್ಲೂ ಅವಳು
ನಿನ್ನ ಬರಿದಾಗಿರೋ ಮಡ್ಲನ್ನ ಸೇರೇ ಸೇರ್ತಾಳೆ. ನಿನ್ನ ಮಗಳನ್ನ ಬರ ಮಾಡ್ಕೊಳ್ಳೋ ಸಮಯದಲ್ಲಿ ನೀನು ವೀಕ್ ಆದ್ರೆ ಹೇಗೆ? ಹೌದು, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಈ ಸಮಯದಲ್ಲಿ ಎದೆಗುಂದಬಾರ್ದು. ಲಕ್ಷ್ಮಿನೂ ನನ್ನ ಮಗಳನ್ನ ಹುಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾಳೆ. ಅಪ್ಪ ಮತ್ತೆ ಅಣ್ಣನೂ ಇದ್ರ ಬಗ್ಗೆ ಕನ್ಸನ್ ತೋರಿಸ್ತಾ ಇದ್ದಾರೆ. ಈ ಸಲ ನನ್ನ ಹೋರಾಟದಲ್ಲಿ ನಾನು ಒಬ್ಬಂಟಿ ಅಲ್ಲ. ಇಷ್ಟು ವರ್ಷ ಎಲ್ಲರೂ ಜೊತೆಲೇ ಇರ್ತಾರೆ ಅನ್ನೋ ನಂಬಿಕೆಯಿಂದ ತಾನೆ ನಿನ್ ಜೀವನನ ನೀನು ಹಾಳು ಮಾಡ್ಕೊಂಡಿದ್ದು. ಹೀಗೆ ಹಿಂದೆ ನಂಬಿದ್ದಕ್ಕೆ ಅನುಭವಿಸ್ತಾ ಇರೋದು ಸಾಕಾಗ್ತಿಲ್ವಾ? ಇನ್ನು ನಂಬ್ತೀಯಾ? ಸಂಬಂಧಗಳು ನಿಂತಿರೋದೇ ನಂಬಿಕೆಯಿಂದ ಅಂದಮೇಲೆ ಅದನ್ನ ನಂಬದೇ ಇರೋದಕ್ಕೆ ಹೇಗಾಗುತ್ತೆ? ಆ ನಂಬಿಕೆಯಿಂದನೇ ಅಲ್ವಾ ಇವಳ ಮಗಳು ಬದುಕಿದ್ರು ಅದು ಗೊತ್ತಾಗದೆ ಇವಳು ನರಳಾಡಿದ್ದು. ಆ ನಂಬಿಕೆಯಿಂದ ಸಿಕ್ಕಿರೋದು ಬರೀ ನೋವು, ನರಳಾಟ ಮಾತ್ರ. ಇಲ್ಲಿವರೆಗೂ ನರಳಾಟ ಇದ್ದಿರಬಹುದು, ಆದ್ರೆ ಈಗ ಅವಳು ಒಂಟಿತನನ ದೂರ ಮಾಡೋದಕ್ಕೆ ಅವಳ ಮಗಳು ಬರ್ತಾ ಇದ್ದಾಳೆ. ಅವಳು ಸಿಗೋ ಸಮಯದಲ್ಲಿ ಇವಳು ವೀಕ್ ಆದ್ರೆ ಚೆನ್ನಾಗಿರುತ್ತಾ? ಜಾನಕಿ ಇವಳು ಮಗಳು ಸೇರಿದಾಗ ತನ್ನಮ್ಮ ಇಷ್ಟು ವೀಕ ಅಂತ ಅನ್ಕೊಳಲ್ವಾ? ಈ ಅಮ್ಮನ ನೋಡಿ ಅವಳು ಹೆಮ್ಮೆ ಪಡ್ಬೇಕಲ್ವಾ? ಅದಾಗ್ಬೇಕು ಅಂದ್ರೆ ಮೊದಲು ಅವಳ ಮಗಳು ಸಿಗ್ಬೇಕು. ಸಿಗ್ತಾಳೆ ಅಂತ ಏನ್ ಗ್ಯಾರಂಟಿ? ಇವಳ ಇಲ್ಲಿವರೆಗಿನ ಒಂಟಿತನದ ಹೋರಾಟಕ್ಕೆ, ಇವಳ ಕೂಗಿಗೆ ಕರಳ ಬಳ್ಳಿ ಎಲ್ಲೇ ಇದ್ರೂ ಓಡ್ ಬರೋದಿಲ್ವಾ? ಹಾಗಾದ್ರೆ ಇಷ್ಟು ವರ್ಷದಿಂದ ಆ ಕೂಗ್ ಕೇಳಿಸ್ಲಿಲ್ವಾ? ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕಲ್ವಾ? ಆ ಸಮಯ ಈಗ ಬಂದಿದೆ ಅಂತ ಅನ್ಕೊಳ್ಳೋದು ಅನ್ಕೊಳ್ದೆ ಇರೋದು ಯಾವುದು ನಡೆಯೋದಿಲ್ಲ. ಅವಳು ಸಿಗ್ತಾಳ ಅನ್ನೋದೇ ಮುಖ್ಯ.